ಪಂಚಾಯತಿಯ ಸದಸ್ಯರಾದ ಗೋರಸ್ಮವು ಹನುಮಂತರಾಯಪ್ಪನವರು ರೋಪ ಗ್ರಾಮ ಪಂಚಾಯತಿಯ ಈ ಹಿಂದಿನ ಪಿಡಿಒ ರವಿ ಜಾಮಗೊಂಡ ಮತ್ತು ಹಾಲಿ ಪಿಡಿಒ ವಿಜಯ್ ಕುಮಾರ್ ವಿರುದ್ಧ ಭಾರಿ ಲಕ್ಷಾಂತರ ಅವ್ಯವಹಾರ ಎಸಗಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಏನು ಈ ಒಂದು ಪತ್ರಿಕಾಗೋಷ್ಠಿಯ ವಿರುದ್ಧ ರೋಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರೂಪಾ ನಾಗರಾಜ್ ಮತ್ತು ಸದಸ್ಯರುಗಳು ಹನುಮಂತರಾಯಪ್ಪರ ವಿರುದ್ಧ ಕೆಂಡಾಮಂಡಲರಾಗಿ ಅವರ ವಿರುದ್ಧ ಕೌಂಟರ್ ಕೊಟ್ಟಿದ್ದರು. ಇನ್ನು ಈ ಒಂದು ಕೌಂಟರ್ಗೆ ಪುನಃ ರೋಪ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಗೋರಸ್ಮವು ಹನುಮಂತರಾಯಪ್ಪ ಅವರು ಎನ್ಕೌಂಟರ್ ನೀಡಿದ್ದಾರೆ. ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ಕೇಳೋಣ. ಬೇರೆ ಕಡೆ ವರ್ಗಾವಣೆಯಾಗಿ ಹೋಗುವಾಗ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಒಂದೇ ದಿವಸ ಹಣ ಡ್ರಾ ಮಾಡಿ ಖಾಲಿ ವೋಚರ್ಗಳನ್ನ ನಕಲಿ ಖಾಲಿ ವೋಚರ್ಗಳನ್ನ ಹಾಕಿಬಿಟ್ಟು ವಿವಿಧ ಸಾಮಗ್ರಿಗಳ ಖರೀದಿ ಎಂಬ ಹೆಸರಿನಲ್ಲಿ ವರ್ಗಾವಣೆ ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ 50 ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ಆಗಿದೆ. ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಈಗಾಗಲೇ ತಾಲೂಕು ಪಂಚಾಯತಿ ಕಚೇರಿಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೆ. ಒಂದು ಸಾರಿ ಬಂದು ತನಿಖೆ ಮಾಡ್ತೀವಿ ಅಂತೇಳಿ ಬಂದು 5 ನಿಮಿಷಕ್ಕೆ ವಾಪಸ್ ಹೋಗಿದ್ದಾರೆ. ಈಗ ಇರುವ ಶ್ರೀಯುತ ವಿಜಯ್ ಕುಮಾರ್ ಅವರಿಗೆ ನಾನು ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ದೀನಿ. ಏನಕ್ಕೆ ನೀವು ಹಣ ಡ್ರಾ ಮಾಡಿದ್ದೀರಿ, ಇದರ ಸಂಬಂಧಿಸಿದಂತೆ ಬಿಲ್ಲು ವೋಚರು DCPಗಳನ್ನ ಕೊಡಿ, ದಾಖಲಾತಿ ಕೊಡಿ ಅಂತ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು. ಯಾವುದೇ ರೀತಿಯ ದಾಖಲಾತಿ ಕೊಟ್ಟಿಲ್ಲ. ಮತ್ತು ಈಗಾಗಲೇ 2ನೇ ತಿಂಗಳಲ್ಲಿ ಒಂದು ಸಾಮಾನ್ಯ ಸಭೆ ನಡೆಸಿ 33 ಎಕರೆಯನ್ನು ಜಮೀನನ್ನು ಖಾತೆ ಬಿಡುಗಡೆ ಮಾಡೋದಕ್ಕೆ ನಾವು ವಿರೋಧ ಮಾಡಿದ್ರು. ಇದು ಹೈಕೋರ್ಟಲ್ಲಿ ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಸಹ ಅವರು ಖಾತೆ ಬಿಡುಗಡೆ ಮಾಡೋಕ್ಕೆ ಬಿಡುಗಡೆ ಮಾಡಿದ್ರು. ಇದ್ರ ವಿರುದ್ಧ ನಾವು ಕೋರ್ಟ್ಗೆ ಹೋಗಿದ್ದೀವಿ. ಮತ್ತು ಖಾತೆ ಬಿಡುಗಡೆ ಮಾಡುವಾಗ ಇಷ್ಟು ಒಂದು ಎಕರೆಗೆ ಇಷ್ಟು ಕಂದಾಯ ಕಟ್ಸ್ಕೊತಾ ಇದ್ದೀನಿ ಅಂಥೇಳಿ ರೆಗ್ಯುಲೇಷನ್ನಲ್ಲಿ ದಾಖಲಾತಿ ಮಾಡಬೇಕಾಯಿತು. ದಾಖಲಾತಿ ಮಾಡ್ದಲೇ ದಿಕ್ಕು ತಪ್ಪಿಸಿ ಇದು ಮಾಡಿದ್ದಾರೆ. ಈ ದಾಖಲಾತಿಗಳನ್ನೆಲ್ಲ ಕೇಳಿ ನಾನು ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ಪ್ರತಿಭಟನೆ ಹೇಳಿ ನಾನು ಇಒ ಅವರಿಗೆ ಮತ್ತು ಇದು ಕೊಟ್ಟ ಮೇಲೆ ಇದ್ರ ಸಂಬಂಧಿಸಿದಂತೆ ಶ್ರೀಯುತ ಗೌರವಾನ್ವಿತವಾದಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಿಣಿ ಆಗಿರುವಂಥ ರೂಪಾ ಅವರು ಈಗ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೇ ರೀತಿಯಾದಂಥ ಅವ್ಯವಹಾರ ಆಗಿಲ್ಲ ಅಂತ. ಅವ್ಯವಹಾರ ಆಗಿದೆ ಅಂತ ನಾನು PDO ಅವ್ರ ಮೇಲೆ ಹೇಳಿರೋದು. PDO ಬಂದು ತನಿಖೆಗೆ ಎದುರಿಸ್ತಾರೆ. ಇಲ್ಲ ಅಂದರೆ ದಾಖಲಾತಿಗಳನ್ನ ಗೋಚರಣೆ ಕೊಡ್ತಾರೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲೆ ಹಾಕಿ ತಡ್ಕೋಬೇಕು. ಮತ್ತು ಗೌರವಾನ್ವಿತ ಶ್ರೀಯುತ ಮಾಜಿ ಅಧ್ಯಕ್ಷ ರಾಮಾಂಜನಪ್ಪ, ಲಕ್ಷ್ಮಣ, ವೆಂಕಟೇಶ್ ಹೇಳಿದ್ದಾರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ. ಸ್ವಚ್ಛತೆ ಅಂತ, ಚರಂಡಿ ಕ್ಲೀನು ಅಂತ, ಮೋಟ್ರ್ ರಿಪೇರಿ ಅಂತ ಒಂದೇ ಊರಿನಲ್ಲಿ 3 ಸಾರಿ ಫಿಲ್ಟ್ರ್ ಕೆಟ್ಟು ಹೋಗಿದೆ ಅಂತ ಲಕ್ಷಾಂತರ ರೂಪಾಯಿ ಬರೇ 15 ದಿವಸ ಡ್ರಾ ಮಾಡ್ಕೊಂಡಿದ್ದಾರೆ ಪಂಚಾಯತಿ PDO ಅವರು. ಇದ್ರ ಬಗ್ಗೆ ತನಿಖೆ ನಡೆಸಿ ಅಂತ ನಾನು ಹೇಳಿದ್ರೆ PDO ಅವ್ರ ಪರ ವಹಿಸ್ಕೊಂಡು ಇವರು PDO ಪರ ಮಾತಾಡ್ತಾ ಇರೋದು. ಇವರು PDOಗೆ ಏನಾದರೂ ಏಜೆಂಟ್ರಾ ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳ? ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದು ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಫೆನಾಯಿಲ್ ತಂದಿದ್ದೀನಿ ಅಂತೇಳಿ, ಲೈಟ್ಗಳು ತಂದಿದ್ದೀನಿ ಅಂತೇಳಿ, ಮೋಟ್ರ್ ತಂದಿದ್ದೀನಿ ಅಂತೇಳಿ 50 ಲಕ್ಷ ಡ್ರಾ ಮಾಡಿ ಅದಕ್ಕೆ ಸರಿಯಾದ ದಾಖಲಾತಿ ಕೊಡೋಕ್ಕೆ ಅವ್ರಿಗೆ ಆಗದೆ ಸರಿಯಾಗಿ ಒಬ್ಬರು ಕೈಗೆ ಸಿಕ್ತು ಓಡೋಗ್ತಾ ಇದ್ದಾರೆ. ನಾವು ಮೀಟಿಂಗಲ್ಲಿ ಕೇಳಿರೋದನ್ನು ನಾನು 2ನೇ ತಿಂಗಳಲ್ಲಿ 2/8/2024 ನಡೆದಿರುವ ಸಭೆಯಲ್ಲಿ ಸಂಪೂರ್ಣವಾದಂಥ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ವಿಡಿಯೋ ರೆಕಾರ್ಡನ್ನು ತೆಗೆದಿಸಿ ನೋಡಿದ್ರೆ ಸಂಪೂರ್ಣವಾದ ನಾನು ಆವತ್ತು ಮಾತಾಡಿರೋದಕ್ಕೂ ಇವತ್ತು ಮಾತಾಡೋದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಈ ಕೂಡಲೇ ಜಿಲ್ಲಾ ಪಂಚಾಯತ್ CEO ತನಿಖೆ ಮಾಡಿ ಇವ್ರನ್ನ ಅಮಾನತು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೃಹತ್ವಾದಂಥ ಹೋರಾಟ ನಾನು ಹಮ್ಮಿಕೊಂಡಿದ್ದೀನಿ, ಮಾಡ್ತೀನಿ. ಇದ್ರ ಜೊತೆಗೆ ನಾನು ಶ್ರೀಯುತ ಸನ್ಮಾನಿತ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರೂಪಾ ಮೇಡಮ್ ಅವರಲ್ಲಿ ನಾನು ಇಷ್ಟೇ ಕೇಳ್ಕೊಬೋದು, ನೀವು ಇದೇ ತಿಂಗಳು 4ನೇ ತಾರೀಕು 6ನೇ ತಾರೀಕು 10 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದೀರಿ. ನೀವು ಪಂಚಾಯತಿಗೆ ಬಂದು ಕಂಪ್ಯೂಟರ್ ಆಪ್ರೇಟರ್ ಹತ್ರ ಕೂತ್ಕೊಂಡು ಟ್ಯಾಂಗಲ್ ಕೊಟ್ಟಿದ್ದೀರಾ? ನಿಮ್ಮದು ಕೊಟ್ಟಿದ್ದರೆ ನಿಮ್ಮ CC ಕ್ಯಾಮ್ರಾದಲ್ಲಿ ನಿಮ್ಮದು ಭಾವಚಿತ್ರ ಇರ್ತದೆ, ನಿಮ್ಮದು ರೆಕಾರ್ಡ್ ಆಗಿರ್ತದೆ. ನೀವು ಯಾರೋ ಥರ್ಡ್ ಪಾರ್ಟಿಯವ್ರಿಗೆ ಡ್ಯಾಂಗಲ್ ಕೊಟ್ಬಿಟ್ಟು ನೀವೆಲ್ಲೋ ಸೇರಿಕೊಂಡು ಏನೋ ಮಾಡಿಬಿಟ್ಟು ನಮ್ಮ ಪಂಚಾಯತಿಯಲ್ಲಿ ಏನೂ ನಡೆದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನಿಮ್ಗೇನಾದರೂ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇದನ್ನು ಕೂಡಲೇ ತನಿಖೆ ಮಾಡಿಸಿ ನಾನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಪರ ಅಂತ ಇರ್ತೀನಿ ಅಂತ ಹೇಳೋದು ಬಿಟ್ಟು ನಾನು ಇದೇನು ನಡೆದಿಲ್ಲ ಅಂತ ಹೇಳ್ದಿರೋದಕ್ಕೆ ನಮಗೆ ತುಂಬ ಹಾಸ್ಯಾಸ್ಪದವಾಗಿ ಕೇಳಿ ಬರ್ತಾಯಿದೆ. ಮೇಡಮ್ ಅವರೇ, ಫಸ್ಟು ನೀವು 4ನೇ ತಾರೀಕು 6ನೇ ತಾರೀಕು ಪಂಚಾಯತಿಗೆ ಬಂದಿದ್ದೀರೋ ಇಲ್ವೋ ಫಸ್ಟ್ ಅದು ತಿಳ್ಕೊಳ್ರಿ.
ನೀವು ಎಲ್ಲಿ ಪೇಮೆಂಟು ಎಲ್ಲೋ ನಿಮ್ಮ ಮನೆಗೆ ಮಾಡ್ಕೊಂಡಿದ್ರು ಎಲ್ಲೋ ಇದು ಮಾಡ್ಕೊಂಡಿದ್ರು, ನಿಮ್ಮ ಡ್ಯಾಂಗಲ್ಲಿ ಯಾರು ಮಾರ್ಕೊಂಡಿದ್ರು ಅನ್ನೋದು ಜನಗಳಿಗೆ ಗೊತ್ತಾಗ್ತದೆ. ಫಸ್ಟು ನಿಮ್ಮ ಡ್ಯಾಂಗಲ್ಲಿ ಯಾರ ಹತ್ರ ಯಾರು ಕೊಟ್ಟಿದ್ರು ಏನು ಫಸ್ಟು ಅದನ್ನು ಸೀಜ್ ಮಾಡ್ಕೊಳ್ಳಿ. 4ನೇ ತಾರೀಕು 6ನೇ ತಾರೀಕು ಇದೇ ತಿಂಗಳಲ್ಲಿ ಏನಕ್ಕೆ ಡ್ರಾ ಮಾಡಿದ್ದೀರಿ, ಯಾವುದು ಅಂಗಡಿ, ಏನು ಮೆಟೀರಿಯಲ್ಸು, ಏನು ಚೆಕ್ಕು ಅಂತ ನೋಡಿದ್ದೀರ ನೀವು? ನಿಮ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂದರೆ ಫಸ್ಟ್ ಮಾಹಿತಿ ತರಿಸ್ಕೊಂಡು ಮಾತಾಡೋದು ಕಲ್ತ್ಕೊಳ್ರಿ. ಯಾರೋ ಹೇಳಿದ್ದನ್ನು ಮಾಡಿದ್ದನ್ನು ಬರ್ಕೊಬಂದು ಮಾತಾಡೋದಲ್ಲ. ನೀವು ಇವಾಗ ಉನ್ನತ ಹುದ್ದೆ ಪದವಿಯನ್ನು ಅನುಭವಿಸೋದ್ರ ಜೊತೆಗೆ ಇವಾಗ ಪದವಿ ಪಡಿತಾ ಇದ್ದೀರಿ, B.Ed ಓದ್ತಾ ಇದ್ದೀರಿ. ಸರಿಯಾಗಿ ನೋಡ್ಕೊಳ್ರಿ. ಪೇಮೆಂಟ್ ಆಗಿರೋ ಡೇಟಲ್ಲಿ ನೀವು ಕಾಲೇಜ್ಗೆ ಹೋಗಿದ್ರು, ಪಂಚಾಯತಿಲಿ ಇದ್ದರು ಅಂತ ಮೊದಲು ತನಿಖೆ ಮಾಡ್ಕೊಳ್ರಿ. ಅದ್ರ ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆನೂ ಮಾತಾಡಬೇಕಾಗ್ತದೆ. ಗೌರವಾನ್ವಿತ ಸದಸ್ಯರಿಗೂ ಅಧ್ಯಕ್ಷರಿಗೂ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಾಮಾಣಿಕತೆ ಅವ್ಯವಹಾರ ಆಗಿಲ್ಲ ಅನ್ನೋದು ನಿಮ್ಗೇನಾದರೂ ಮನಸ್ಸಲ್ಲಿದ್ದರೆ ಕೂಡಲೇ ಲೋಕಾಯುಕ್ತಕ್ಕೆ ತನಿಖೆಗೆ ನೀವು ಶಿಫಾರಸು ಮಾಡೋಕ್ಕೆ ರೆಡಿ ಇದ್ದೀರಾ? ನಾನು ರೆಡಿ ಇದ್ದೀನಿ. ಇಲ್ಲ, ನನ್ನ ಮೇಲೆ ಯಾವುದೇ ರೀತಿಯಾದಂಥ ಆಪಾದನೆ ಮಾಡಿರೋದನ್ನು ಒಂದನ್ನು ನೀವು ಇದು ಮಾಡಿಬಿಟ್ರೆ, ಪ್ರೂವ್ ಮಾಡಿದ್ರೆ ಈಗಲೇ ನಾನು ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀನಿ. ನೀವು ಕೊಡೋಕ್ಕೆ ಸಿದ್ಧ ಇದ್ದೀರಾ? ನಿಮ್ಮ ಊರುಗಳಲ್ಲಿ ಬಿಲ್ಲುಗಳಾಗಿರೋದಕ್ಕೆ ನಿಮ್ಮ ಸಹಮತ ಇದೆಯಾ? ಏನು ರೀ 10,000 20,000 30,000 ಸ್ವಚ್ಛತೆಗಂತ ವರ್ಗವೊಂದರಲ್ಲಿ ಅಮೌಂಟ್ ತಗೊಂಡಿದ್ದವ್ರೆ, ಅದ್ರ ತನಿಖೆ ಮಾಡ್ತಾ ಇದ್ದೀರಾ? ಸರಿಯಾಗಿ ಹೋಗಿ ಪಂಚಾಯತಿಗಳಲ್ಲಿ ದಾಖಲಾತಿಗಳನ್ನು ತಗೊಂಡು ಮಾತಾಡೋದನ್ನು ನೀವು ಮೊದಲು ಕಲ್ತ್ಕೋಬೇಕು. ಗೌರವಾನ್ವಿತ ಮಾಜಿ ಅಧ್ಯಕ್ಷರು ರಾಮಂಜಪ್ಪ ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಕೆಲಸ ಮಾಡುವಾಗ ಅಭಿವೃದ್ಧಿಗೆ ಅಡ್ಡ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರೋದನ್ನು ಫಸ್ಟ್ ಹಿಂಪಡೆಯಬೇಕು. ಯಾಕಂದರೆ ಎಲ್ಲ ಕಡೆನೂ ನೀವು ಸಾರಿದ್ಯ ಏನಂತ ನಾನು ಹನುಮಂತರಾಯಪ್ಪ ಇಲ್ಲ ಅಂದರೆ ಅಧ್ಯಕ್ಷ ಆಗ್ತಿರ್ಲಿಲ್ಲ. ರೊಬ್ಬ ಗ್ರಾಮ ಪಂಚಾಯಿತಿಯ ಈ ಒಂದು ಅವ್ಯವಹಾರ, ಕರ್ಮಕಾಂಡ, ಭ್ರಷ್ಟಾಚಾರದ ಬಗ್ಗೆ ಏನು ಈ ಒಂದು ಹನುಮಂತರಾಯಪ್ಪ ಅವರು ಆರೋಪ ಮಾಡ್ತಾ ಇದ್ದಾರೆ, ಇದಕ್ಕೆ ಪ್ರತಿಯಾಗಿ ರೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಟೀಮ್ ಅವರ ವಿರುದ್ಧ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಪುನಃ ಹನುಮಂತರಾಯಪ್ಪನವರು ಎನ್ಕೌಂಟರ್ ಕೊಟ್ಟಿದ್ದಾರೆ. ನೋಡೋಣ ಇವರ ಮಾತಿನ ವಾಗ್ಸಮರ, ಗದಾ ಯುದ್ಧ, ಮಲ್ಲ ಯುದ್ಧ ಎಲ್ಲಿವರೆಗೆ ಬಂದು ಕೊನೆಯಾಗುತ್ತೆ ಅನ್ನೋದನ್ನು. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಿತ್ತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.